ರಾಜ್ಯಸಭೆ ಟಿಕೆಟ್ ಫೈಟ್ ದೋಸ್ತಿಯಲ್ಲೇ ಬಿರುಕು ಮೂಡ್ತಾ ಇದೆ. ಒಂದು ಟಿಕೆಟ್ ಹಂಚಿಕೆಗಾಗಿ ಬಿಜೆಪಿ ವರ್ಸಸ್ ಜೆಡಿಎಸ್ ಕಿತ್ತಾಟವನ್ನು ನಡೆಸ್ತಾ ಇರುವಂತದ್ದು. ಬೇರೆ ರಾಜ್ಯದಿಂದ ಸ್ಪರ್ಧೆ ಮಾಡ್ತಾರಾ ದೇವೇಗೌಡರು? ಹಾಗಾದ್ರೆ ರಾಜ್ಯಸಭೆ ಟಿಕೆಟ್ ಫೈಟ್, ಒಂದು ಟಿಕೆಟ್ ಹಂಚಿಕೆಗಾಗಿ ಬಿಜೆಪಿ ವರ್ಸಸ್ ಜೆಡಿಎಸ್ ಕದನ ಆರಂಭ ಆಯ್ತಾ? ಹಾಗಾದ್ರೆ ಬೇರೆ ರಾಜ್ಯದಿಂದ ಸ್ಪರ್ಧೆ ಮಾಡ್ತಾರಾ ದೇವೇಗೌಡರು? HDDಗೆ ರಾಜ್ಯಸಭೆ ಟಿಕೆಟ್ ಕೊಟ್ಟರೆ ಬಿಜೆಪಿಗೆ ಲಾಸ್ ಆಗುತ್ತೆ. ದೇವೇಗೌಡರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಕಮಲ ಪಡೆ ಪ್ಲಾನ್ ಏನಾದರೂ ಮಾಡ್ತಾ ಇದೆಯಾ? ಮತ್ತೊಂದು ಕಡೆ ರಾಜ್ಯಸಭೆ ಟಿಕೆಟ್ಗಾಗಿ ಬಿಜೆಪಿ ನಾನಾ ಲೆಕ್ಕಾಚಾರವನ್ನ ಹಾಕ್ತಾ ಇದೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ರಾಜ್ಯಸಭೆ ಟಿಕೆಟ್ ಫೈಟ್ ದೋಸ್ತಿಯಲ್ಲೇ ಇದೀಗ ಬಿರುಕು ಮೂಡ್ತಾ ಇರುವಂಥದ್ದು. ಒಂದು ಟಿಕೆಟ್ ಹಂಚಿಕೆಗಾಗಿ ಬಿಜೆಪಿ ವರ್ಸಸ್ ಜೆಡಿಎಸ್. ಬೇರೆ ರಾಜ್ಯದಿಂದ ಸ್ಪರ್ಧೆ ಮಾಡ್ತಾರಾ ದೇವೇಗೌಡರು? ಹಾಗಾದ್ರೆ ಈ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. HDDಗೆ ರಾಜ್ಯಸಭೆ ಟಿಕೆಟ್ ಕೊಟ್ಟರೆ ಬಿಜೆಪಿಗೆ ಲಾಸ್ ಆಗೋದು ಸಾಧ್ಯತೆಗಳು ಇದ್ದೇ ಇದೆ. ಸೊ ದೇವೇಗೌಡರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಕಮಲ ಪಡೆ ಪ್ಲಾನ್ ಮಾಡ್ತಾ ಇದೆ. ರಾಜ್ಯಸಭೆ ಟಿಕೆಟ್ಗಾಗಿ ಬಿಜೆಪಿ ನಾನಾ ಲೆಕ್ಕಾಚಾರವನ್ನ ಹಾಕ್ತಾ ಇರುವಂಥದ್ದು. ರಾಜ್ಯಸಭೆ ಟಿಕೆಟ್ ಫೈಟ್ ದೋಸ್ತಿಯಲ್ಲೇ ಬಿರುಕು ಮೂಡ್ತಾ ಇದೆ. ಯಾರಿಗೆ ಫೈನಲೈಸ್ ಮಾಡಬೇಕು ಅನ್ನುವಂತಹ ಗೊಂದಲಗಳ ಮತ್ತೊಂದು ಕಡೆ ಇದೆ. ದೋಸ್ತಿಯಲ್ಲೇ ಬಿರುಕು ಮೂಡ್ತಾ ಇರುವಂಥದ್ದು ರಾಜ್ಯಸಭೆಯ ಟಿಕೆಟ್ ಫೈಟ್ಗಾಗಿ. ಒಂದು ಟಿಕೆಟ್ ಹಂಚಿಕೆಗಾಗಿ ಬಿಜೆಪಿ ವರ್ಸಸ್ ಜೆಡಿಎಸ್ ಕಿತ್ತಾಟವನ್ನು ನಡೆಸ್ತಾ ಇದೆಯಾ? ಹಾಗಾದರೆ ಬೇರೆ ರಾಜ್ಯದಿಂದ ಸ್ಪರ್ಧೆ ಮಾಡ್ತಾರಾ ದೇವೇಗೌಡರು? ಸೊ ಈ ಒಂದು ವಿಚಾರ ಕುತೂಹಲಕಾರಿಯಾಗಿದೆ. ಜೊತೆಗೆ HDDಗೆ ರಾಜ್ಯಸಭೆ ಟಿಕೆಟ್ ಕೊಟ್ಟರೆ ಬಿಜೆಪಿಗೆ ಲಾಸ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ದೇವೇಗೌಡರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಕಮಲ ಪಡೆ ಏನಾದರೂ ಪ್ಲಾನ್ ಮಾಡ್ತಾ ಇದೆಯಾ? ಕಂಪ್ಲೀಟ್ ಆಗಿ ಅಸ್ತಿತ್ವವನ್ನು ಕಳೆದುಕೊಳ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ರಾಜ್ಯಸಭೆ ಟಿಕೆಟ್ಗಾಗಿ ಬಿಜೆಪಿ ನಾನಾ ಲೆಕ್ಕಾಚಾರವನ್ನು ಹಾಕ್ತಾ ಇದೆ. ಸೊ ರಾಜ್ಯಸಭೆ ಟಿಕೆಟ್ ಫೈಟ್ ಜೋರಾಗ್ತಾನೆ ಇರುವಂಥದ್ದು. ಒಂದು ಟಿಕೆಟ್ ಹಂಚಿಕೆಗಾಗಿ ಎಲ್ಲೋ ಒಂದು ಕಡೆ ಮನಸ್ತಾಪ ಉಂಟಾಯ್ತಾ? ಇನ್ ಕೇಸ್ ಅವರು ಅಂದುಕೊಂಡಂತೆ ಆಗಿಲ್ಲ ಅಂತ ಹೇಳಿದ್ರೆ ಬೇರೆ ಕಡೆಯಿಂದ ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. HDDಗೆ ರಾಜ್ಯಸಭೆ ಟಿಕೆಟ್ ತಪ್ಪಿಸೋದಕ್ಕೆ ಕಮಲ ಕಡೆ ಏನೆಲ್ಲ ಪ್ಲಾನಿಂಗ್ಸ್ ಅನ್ನು ಮಾಡ್ತಾ ಇದ್ದಾರೆ? ಹಾಗಾದ್ರೆ ಯಾಕಾಗಿ, ಎಲ್ಲಿ ಇವರಿಗೆ ಮೈನಸ್ ಆಗುತ್ತೆ? ರಾಜ್ಯಸಭೆ ಟಿಕೆಟ್ಗಾಗಿ ಒಂದು ಕಡೆ ಲಾಬಿ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಅದನ್ನು ತಪ್ಪಿಸುವಂತಹ ಕೆಲಸಗಳಾಗ್ತಾ ಇದೆ. ರಾಜ್ಯಸಭೆ ಟಿಕೆಟ್ ವಿಚಾರದಲ್ಲಿ ಬಿಜೆಪಿಗೆ ಭಾರಿ ಆತಂಕ ಇರುವಂಥದ್ದು. ಸಿಕ್ಕಿರೋ ಒಂದು ಸ್ಥಾನವನ್ನು ಬಿಟ್ಟುಕೊಡೋದಕ್ಕೆ ಮೀನಾವೇಶವನ್ನ ಎಣಿಸ್ತಾ ಇದ್ದಾರೆ. ಕರ್ನಾಟಕದ ಟಿಕೆಟ್ ಬಿಜೆಪಿಗೆ ಉಳಿಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇರುವಂಥದ್ದು. ದೇವೇಗೌಡರಿಗೆ ಬೇರೆ ರಾಜ್ಯದಿಂದ ಟಿಕೆಟ್ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. HDDಗೆ ಬೇರೆ ರಾಜ್ಯದಿಂದ ಟಿಕೆಟ್ ಕೊಡೋದಕ್ಕೆ ಬಿಗ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಿಂದ HDDಗೆ ರಾಜ್ಯಸಭೆ ಟಿಕೆಟ್ ಸಿಗತ್ತಾ? ಹಾಗಾದ್ರೆ ಯಾವ ರೀತಿಯಾಗಿ ರಣತಂತ್ರವನ್ನ ರೂಪಿಸಬೇಕು, ಪ್ಲಾನಿಂಗ್ಸ್ ಅನ್ನ ಮಾಡಬೇಕು, ಎಲ್ಲ ರೀತಿಯಾದಂತಹ ತೆರೆಮರೆಯ ಹಿಂದೆ ರಣತಂತ್ರಗಳು ನೆನೀತಾ ಇದೆ. ಕರ್ನಾಟಕದ ಬದಲು ಬೇರೆ ರಾಜ್ಯದಿಂದ ಆಯ್ಕೆ ಬಗ್ಗೆ ಚರ್ಚೆಗಳಾಗ್ತಾ ಇರುವಂಥದ್ದು. ಬಿಜೆಪಿಯ ಈ ಒಂದು ನಿರ್ಧಾರಕ್ಕೆ ದೇವೇಗೌಡರು ಒಪ್ತಾರಾ? ಹಾಗಾದ್ರೆ ಈ ಒಂದು ಕ್ಯೂರಿಯಾಸಿಟಿ ಕೂಡ ಮತ್ತೊಂದು ಕಡೆ ಇದೆ. ಈ ವಿಚಾರವಾಗಿ ಹೈಕಮಾಂಡ್ನಲ್ಲಿ ನಡೀತಾ ಇದೆ ಕಸರತ್ತು ಅಂತ ಕೂಡ ಮಾಹಿತಿ ಇರುವಂಥದ್ದು. ಸಿಎಂ ಆದ ಬೆನ್ನಲ್ಲೇ ಆಡಳಿತ ಯಂತ್ರಕ್ಕೆ ಚುರುಕು ನೀಡಿದಂತಹ ಡಿಕೆ ಸಿಎಂ ಆಗ್ತಾ ಇದ್ದಂತೆ ಅಧಿಕಾರಿಗಳ ಬದಲಾವಣೆ ಪರ್ವ ಶುರುವಾಗ್ತಾ ಇದೆ. ಬೆಂಗಳೂರು ಪೊಲೀಸ್ ಆಯುಕ್ತರಾಗೋದಕ್ಕೆ ಪೈಪೋಟಿ ಕೂಡ ಶುರುವಾಗಿದೆ. ಸೊ ಪೊಲೀಸ್ ಆಯುಕ್ತರಾಗೋದಕ್ಕೆ ರೇಸ್ನಲ್ಲಿದ್ದಾರೆ ADGPಗಳು. ಶರತ್ ಚಂದ್ರ, ಚಂದ್ರಶೇಖರ್, BK ಸಿಂಗ್, ಹೇಮಂತ್ ನಿಂಬಾಳ್ಕರ್ ಇದೇ ಮೊದಲ ಬಾರಿಗೆ ಕಮಿಷನರ್ ರೇಸ್ನಲ್ಲಿ 10 ಹೆಸರು. ಫ್ರಂಟ್ ರೇಸ್ನಲ್ಲಿ ಸಿಎಂ ಡಿಕೆಗೆ ಆಪ್ತರಾಗಿರುವಂತಹ ಶರತ್ ಚಂದ್ರ, ತೆಲಂಗಾಣ ಮೂಲದ ಹಿರಿಯ IPS ಅಧಿಕಾರಿ ಶರತ್ ಚಂದ್ರ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಮೂಲಕವೂ ಕೂಡ ಡಿಕೆ ಬಳಿ ಲಾಭಿಯನ್ನು ನಡೆಸ್ತಾ ಇದ್ದಾರೆ.
ಮುಂಬಡ್ತಿಯವರಿಗೂ ಕೂಡ ಅವಕಾಶವನ್ನು ಕೋರಿರುವಂತಹ ಸೀಮಂತ್ ಕುಮಾರ್ ಸಿಂಗ್. ಮುಂಬಡ್ತಿಯವರೆಗೂ ಕೂಡ ಅವಕಾಶವನ್ನ ಕೋರಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಸಿಎಂ ಆದ ಬೆನ್ನಲ್ಲೇ ಆಡಳಿತ ಯಂತ್ರಕ್ಕೆ ಒಂದು ರೀತಿಯಾಗಿ ಚುರುಕನ್ನ ನೀಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗ್ಲಿಕ್ಕಿಲ್ಲ. ಸೊ ಡಿಕೆ ಸಿಎಂ ಆಗ್ತಾ ಇದ್ದಂತೆ ಅಧಿಕಾರಿಗಳ ಬದಲಾವಣೆಯ ಪರ್ವ ಕೂಡ ಮತ್ತೊಂದು ಕಡೆ ಶುರುವಾಗ್ತಾ ಇದೆ. ಬೆಂಗಳೂರು ಪೊಲೀಸ್ ಆಯುಕ್ತರಾಗುವುದಕ್ಕೆ ಪೈಪೋಟಿ ಕೂಡ ಶುರುವಾಗ್ತಾ ಇದೆ. ಪೊಲೀಸ್ ಆಯುಕ್ತರಾಗುವುದಕ್ಕೆ ರೇಸ್ನಲ್ಲಿದ್ದಾರೆ ಎಡಿಜಿಪಿಗಳು. ಶರತ್ ಚಂದ್ರ, ಚಂದ್ರಶೇಖರ್, ಬಿಕೆ ಸಿಂಗ್, ಹೇಮಂತ್ ನಿಂಬಾಳ್ಕರ್. ಇದೇ ಮೊದಲ ಬಾರಿಗೆ ಕಮಿಷನರ್ ರೇಸ್ನಲ್ಲಿ 10 ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಫ್ರಂಟ್ ರೇಸ್ನಲ್ಲಿ ಸಿಎಂ ಡಿಕೆಗೆ ಆಪ್ತರಾಗಿರುವಂತಹ ಶರತ್ ಚಂದ್ರ